ಹ್ಞೂ ಸೊ ಎಸ್ ಇವತ್ತು ಕಾರ್ ಡೆಲಿವರಿ ಐತಿ. ಸೊ ಕಾರ್ ಡೆಲಿವರಿ ತೊಗೊಳಕ್ಕೆ ಬಂದೀನಿ. ಯಾರು ಕಾರ್ ಬುಕ್ ಮಾಡ್ಯಾರ, ಯಾವಾಗ ಬುಕ್ ಮಾಡೀನಿ, ಸೊ ಎಲ್ಲ ಈ ಬ್ಲಾಗ್ನಾಗ ಹೇಳ್ತೀನಿ. ಫಸ್ಟ್ ಭಾಳ ಲೇಟ್ ಆಗೈತಿ ಕಾರ್ ಡೆಲಿವರಿ ತೊಗೊಂಡು, ಆಮೇಲೆ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಳ ನೋಡ್ರಿ ನಾನು ಹೆಂಡ್ತಿ ಬುಕ್ ಮಾಡಿರೋ ಬುಕ್ ಬುಕ್ ಮಾಡಿ ತರಕ್ಕೆ ಹೊಂಟಾಳ ಮುಂದಕ್ಕೆ ಬರು. ಒಳಗೆ ಬಂದು ಕುಂತ್ವಿ. ಅವರೆಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾಕತ್ತಿದ್ರು. ಹಂಗ ಸ್ವಲ್ಪ ಫನ್ ಮಾಡಾಕತ್ತಿದ್ವಿ. ಹೆಂಗ ಏನ ಹಂಗ ಅದ್ರ ಬಗ್ಗೆ ಏನು ಆತು. ಮತ್ ನಾನು ಸ್ವಲ್ಪ ಡ್ರೈವಿಂಗ್ ಇದ್ ಬಗ್ಗೆ ಕೇಳಾಕತ್ತಿದ್ದೆ. ಡ್ರೈವಿಂಗ್ ಹೆಂಗ ಏನ ಅಂತ ಅವ್ರು ಹೇಳಾಕತ್ತಿದ್ರು. ನಾವು ಕೋಚಿಂಗು ಕೊಡ್ತೀವಿ ಮ್ಯಾಮ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬರ್ರಿ ಅಂತ. ಅದ್ ಮುಗಿ ಮಟ ಅಂದ್ರೆ ಡಾಕ್ಯುಮೆಂಟ್ಸ್ ತಂದ್ರೆ ಸಿಗ್ನೇಚರ್ ಮಾಡಾಕ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಳಾಕ ಅವಿ ಥರ್ಡ್ ಪಾರ್ಟಿ ಆಗಿದ್ರಿಂದ ಎಲ್ಲ ಸಹಿ ಮಾಡಾಕತ್ತಿದ್ರು. ಸೊ ಸಹಿ ಮಾಡಿ ಗಾಡಿ ಕೀ ಕೊಡ್ಬೇಕಂತಂದ ವಿಚಾರ ಮಾಡಿ ಮಾತಾಡಕತ್ತಿದ್ವಿ. ಸೊ ಬಹಳ ಪೇಪರ್ಸ್ ಯಪ್ಪ, ಒಂದ್ ಕಾರ್ ತಗೋಬೇಕಂದ್ರ 108 ಪೇಪರ್ಸ್, 108 ಸಹಿ ಬಹಳ. ಹಲೋ, ಕಾರ್ ಚಾವಿ ತೋರ್ಸು. ಸಿಕ್ತ ಕಾರ್ ಚಾವಿ? ಆಮೇಲೆ ಹೇಳೋಣ. ನಮ್ದು ಯಾರ್ದು ನಾವು ಬುಕ್ ಮಾಡಿದ್ವಾ ಅಥವಾ ನಮ್ದಲ್ವಾ, ಯಾವಾಗ ಬುಕ್ ಮಾಡಿದ್ವಿ, ಹೆಂಗೆ ಬುಕ್ ಮಾಡಿದ್ವಿ, ಆಮೇಲೆ ಸಸ್ಪೆನ್ಸ್, ಸರ್ಪ್ರೈಸ್, ವೇಟ್ ಅಂಡ್ ವಾಚ್ ಎಲ್ಲ ಡಾಕ್ಯುಮೆಂಟ್ಸ್ ಮುಗಿಸು ಮಟ ಯಪ್ಪ ಒಂದ್ ಕಪ್ ಚಾ ಇಲ್ಲ ಅನ್ನೋ ಮಟ ಅಂದ್ರೆ ಚಾ ತಂದು ಇಟ್ಟ ಬಿಟ್ರೆ ನಮ್ ಚಾ ತಗೋರಿ ಅಂತ ನಾವು ಮನಸ್ಸೊಳಗ ಯಪ್ಪ ಕೇಳಿಸ್ಕೊಂಡ್ಯಾ ತಂದು ಬಿಟ್ಟು ಬಿಡ ಅಂತ ಕುಡುದ ಕಾರ್ ಕಡೆ ಹೊಂಟ್ವಿ. ಕಾರ್ ರೆಡಿಯಾಗಿ ನಿಂತಿತ್ತ. ಸೊ ಹೆಂಗ ಏನ ಕಲರ್ಸ್ ಎಲ್ಲ ಹೆಂಗೈತಿ ಒಂದ್ಸಲ ನೋಡು ಕ್ಯೂರಿಯಾಸಿಟಿ ಹೊಂಟ ಬಿಟ್ವಿ. ಬಂದ್ ನಿಂತ್ ನೋಡ್ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಗಾಲಿ ಹೊಡಿಯಕ್ಕೆ ಒಳಗಡೆ ಗಣಪತಿ ಸ್ಟೇರಿಂಗಿಗೆ ಒಂಚೂರು ಗಣಪತಿ ಹಂಗೆ ಜಾಸ್ತಿ ಹಚ್ಬೇಡ, ಸುಮ್ಮನೆ ಲೈಟ್ ಹಚ್ಚಿ. ಹಿಂಗೆ ಮುಟ್ಟೋ. ಸೊ ಫೈನಲಿ ಕಾರ್ ಪೂಜೆ ಆತು.
ಬರ್ತೇವೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಗೇಟ್ ಪಾಸಿಂಗ್ ಆಗಾಕತ್ತೈತಿ. ಸೊ ಡನ್ ವಿತ್ ಗೇಟ್ ಪಾಸ್. ಸೊ ಫೈನಲಿ ಕಾರ್ ತೊಗೊಂಡು ಹೊಂಟಿ. ಥ್ಯಾಂಕ್ ಯು ಮೋಟಾರ್ಸ್. ಈಗ ಮುಗಿಸ್ಕೊಂಡು ಬರಕ್ಕೆ ಹೊಂಟ್ವಿ. ಆ್ಯಕ್ಚುಲಿ ಕಾರ್ ನಮ್ದು ನಾವು ತೊಗೊಂಡೀವಿ ಅಂತೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಕಾರ್ ಬಂದು ಅವಿನಾಶ್ ಅವ್ರ ಅದ್ರ ಅತ್ತಿಯವರ ಹಸ್ಬೆಂಡ್ ತೊಗೊಂಡಾರ, ಅಂದರೆ ಅವ್ರದ್ದು ಫ್ಯಾಮಿಲಿ ತೊಗೊಂಡಾರ. ಸೊ ಅವರಿಲ್ಲೇ 14 ಇಯರ್ಸಿಂದ 40 ವರ್ಷದಿಂದ ಹುಬ್ಳಿ ಒಳಗೆ ಸರ್ವಿಸ್ ಮಾಡ್ಯಾರ ಅವರು. ಸೊ ಇವಾಗ ಅವ್ರು ಬಂದು ದಾವಣಗೆರೆ ಚನ್ನಗಿರಿ ಒಳಗೆ ಸೆಟಲ್ಡ್ ಆಗ್ಯಾರ. ಸೊ ಅಲ್ಲಿ ಅವ್ರದ್ದು ಹುಬ್ಳಿ ಏನೋ ಎಮೋಷ್ನಲ್ ಅಂತ. ಸೊ ಅವರು ಮೊನ್ನೆ ಬಂದು ಕಾರ್ ಬುಕ್ ಮಾಡಿ ಎಲ್ಲ ತೊಗೊಂಡು ಹೋಗಿದ್ರು. ಸೊ ಅವ್ರು ಭಾಳ ಲೈಕ್ ಅವ್ರ ಮಗನ್ಗತನ ಟ್ರಸ್ಟ್ ಎಲ್ಲ ಮಾಡ್ತಾರೆ. ಸೊ ಗಾಡಿ ನಾವು ಬುಕ್ ಮಾಡಿ ಹೋಗ್ತೀವಿ, ಎಲ್ಲ ಡೆಲಿವರಿ ನೀವೇ ತೊಗೋರಿ, ನೀವೇ ಎಲ್ಲ ಸೆಟಲ್ಮೆಂಟ್ ಮಾಡಿ, ನೀವೇ ಗಾಡಿ ತೊಗೊಂಬಂದು ಬಂದು ಬಿಟ್ಟು ಕೊಟ್ಟು ಹೋಗ್ರಿ ಅಂತಂದು ಹೇಳಿದರು. ಸೊ ಅದರ ಪ್ರಕಾರ ನಾವು ನಮ್ಮ ಮೇಲೆ ಇಷ್ಟೆಲ್ಲ ಟ್ರಸ್ಟ್ ಮಾಡಿ ಟ್ರಸ್ಟ್ ಮಾಡಿ ತೊಗೊಂಡು ಬರ್ರಿ, ನೀವೇ ತೊಗೊಂಬರ್ರಿ, ನೀವೇ ಇದು ಮಾಡಿರಿ ಅಂತಂದು ಹೇಳ್ಯಾರಲ್ಲ ಅನ್ನೋದಕ್ಕೋಸ್ಕರ ಇವತ್ತು ಗಾಡಿ ಡೆಲಿವರಿ ಆಯ್ತು. ಸೊ ಆ್ಯಕ್ಚುಲಿ ಟೈಮ್ ಭಾಳ ಆಗೈತಿ, 6:30 ಆಗೈತಿ. ಇಷ್ಟೊತ್ತಿಗೆ ಯೂಶ್ವಲಿ ನಾನು ಟ್ರಾವೆಲ್ ಮಾಡಲ್ಲ ದೂರ ಜರ್ನಿ. ಸೊ ನಾಳೆ ವರ್ಕ್ ಇರೋದ್ರಿಂದ ಇವತ್ತ ಹೋಗಿ ಹಬ್ಬ ಅಂದ್ರೆ ಒಂದು 11 o'clock 12 o'clock ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಮನೆ ಅಂದ್ರೆ ಅವಿ ಮನೆ ಅದ ಊರು. ಸೊ ಅಲ್ಲಿ ಹೋಗಿ ನಾಳೆ ವೀಕೆಂಡೆಲ್ಲ ಸ್ಪೆಂಡ್ ಮಾಡಿ ಇವತ್ತು ಗಾಡಿ ತೊಗೊಂಡು ಹೋಗ್ಬೇಕಂತ ಐತಿ. ಸೊ ನನ್ನ ಮನೆಗೆ ಹೊಂಟೇನಿ. ನಮ್ಮ ಮಮ್ಮಿ ಅಪ್ಪಾಜಿನ ಕೇಳ್ತೀನಿ ಏನು ಹೋಗ್ಬೋದಾ ಅಥವಾ ಬ್ಯಾಡ್ವಾ, ನಾಳೆ ಹೋಗೋದಾ ಏನು ಅಂತ. ಸೊ ನಮ್ದಂತೂ ಗಾಡಿ ಎಲ್ಲ ಕ್ಲಿಯರ್, ಬಟ್ ಸೂನ್ ಗಾಡಿ ನಮ್ದು ತಗೋತೇವಿ. ನಮ್ದು ಪ್ಲಾನಿಂಗ್ ಐತಿ, ಬುಕ್ ಮಾಡಿ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೇಳಿದ ಕಲರ್, ನಾವು ಹೇಳಿದ ಏನದು ನೇಮ್ ಬೋಲ್ಡ್ ಎಲ್ಲ ಸಿಗಾತಿಲ್ಲ, ಅದಕ್ಕೋಸ್ಕರ ಲೇಟ್ ಆಗತ್ತೈತಿ. ಸೊ ಗಾಡಿ ಅಂತೂ ಅವಿನಾಶ್ ಅವ್ರದ್ದು ಅತ್ತೆಯವ್ರದ್ದು. ಸೊ ಈಗ ಮನೆಗೆ ಹೋಗುನ, ಅಮ್ಮ ಅಪ್ಪನ ಕೇಳೋಣ. ಇನ್ ಕೇಸ್ ಹೋಗ್ರಿ ನಡೀತೈತಿ, ಆರಾಮ್ಸೆ ಹೋಗ್ರಿ, ರಿಲ್ಯಾಕ್ಸ್ ಆಗಿ ಹೋಗ್ರಿ ಅಂತಂದ್ರೆ ಓಕೆ ಅತನಿ. ಏನಪ್ಪಾ ಹೋಗುನಾ? ಹೋಗೋಣ. ಈಗ ಹೋದ್ರೆ ನಾಳೆ ನಮ್ಮ ಆಫೀಸ್ ಎಲ್ಲಾದು ಸೆಟ್ ಆಕೈತಿ. ಸೊ ಈಗ ಹೋಗ್ಬೋದು. ಹೋಗಿ ನಾಳೆ ನಮ್ಮ ಆಫೀಸ್ ಕೆಲ್ಸಗಳು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾಡ್ದೆ ಎಲ್ಲ ಬರ್ಬೋದು. ಸೊ ಆತ ನಮ್ಮ ಅತ್ತೆಯನ್ನು ನೋಡಿ ಅವಿನಾಶ್ ಅವ್ರ ಮಮ್ಮಿ ಅವರು ನಂಗೆ ನೆನಪಾಗತ್ತಾರ. ಸೊ ಹೋಗಿ ನೋಡ್ಕೊಂಡು 1-2 ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರೋಣ. ಸೊ ಫಸ್ಟಿಗೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಮ್ಮ ಅಪ್ಪ ಏನಾಯ್ತು ಕೇಳ್ಕೊಂಡು ಆಮೇಲೆ ನಾನು ನಿಮಗೆ ಕಮ್ ಬ್ಯಾಕ್ ಮಾಡ್ತೇನೆ. ಮನೆಗೆ ಹೋಗಿ ಕೇಳಿದ್ವಿ ಈಗ ಹೋಗ್ತೀವಿ ಅಂತಂದು. ಸರಿ ಹೋಗ್ರಿ ಅಂದ್ರೆ, ಬಟ್ ಒಳಗೆ ಅವ್ರಿಗೂ ಭಯ ಐತಿ, ಲೇಟ್ ಆತು, ಹೆಂಗ್ ರೀಚ್ ಆಕಾರ ಏನ ಅಂತ. ಇಲ್ಲ ನಾವ್ ಆರಾಮ್ಸೆ ಹೋಗ್ತೀವಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಅಂತಂದ್ವಿ. ಸೊ ಬ್ಯಾಗಿಗೆಲ್ಲ ಪಟ ಕೆಳಗ್ ತಗೊಂಡ್ಬಂದಿಟ್ಟು ಮಮ್ಮಿ ಅಪ್ಪಾಜಿನೂ ಕೆಳಗ್ ಬಂದ್ರೆ ಕಳ್ಸಾಕ. ಸೊ ರೆಡಿ ಆದ್ವಿ, ಈಗ ಹೋಗ್ಬೇಕು, ಈಗ ಹೊಂಟೇವಿ. ಬಾಯ್. ಬರ್ತೇವೆ ಸಾಟರ್ಡೆ ಬರ್ತೇವೆ ವಾಪಸ್. ಅಜ್ಜಿ ನೀ ಎಲ್ಲಿ ಹೋಗ್ಬೇಡ ಮನೆ ಬಿಟ್ಟು. ಮಮ್ಮಿ ಹೋಗ ಅಂಟಿ ಕಡೆ ಆರಾಮಾಗಮ್ಮ, ಟೆನ್ಷನ್ ಮಾಡ್ಕೋಬೇಡ್ರಿ, ನಾವ್ ಆರಾಮ್ಸೆ ಹೋಗ್ತೇವೆ. ಅವಾಗ ಫೋನ್ ಮಾಡ್ಕೊಂತ ಇರ್ತೇವೆ. ಗಣೇಶ್ ಅದಾನ. ಬಾಯ್. ಹಾಕೋತೀನಿ ಮುಂದೆ ಹೋಗಿ ನಡೀನಿ. ಬಿಡು. ನಾ ಮಾಡ್ತೇನೆ ತಗೋ. ನೀ ಫೋನ್ ಹಚ್ಕೊಂಡ್ರೆ ಬೇಡ ಅನ್ಸುತ್ತೆ. ಇಲ್ಲ ಟೆನ್ಷನ್ ಮಾಡ್ಕೋಬೇಡ್ರಿ. ಬಾಯ್. ಮಮ್ಮಿ ಅಪ್ಪಾಜಿಗೆ ಬಾಯ್ ಹೇಳಿ ಹೊರಟ್ವಿ. ಹೋಗ್ಬಿಡ್ರಿ, ಲೇಟ್ ಆಕೈತಿ, ಆರಾಮ್ಸೆ ಹೋಗಿ ರೆಸ್ಟ್ ಮಾಡಿ ನಾಳೆ ಮತ್ತೆ ಕೆಲಸ ಜಾಯಿನ್ ಆಗ್ರಿ ಅಂತ ಹೇಳಿದ್ರು ಮಮ್ಮಿ ಅಪ್ಪಾಜಿ. ಸೊ ಅವ್ರಿಗೆ ಬಾಯ್ ಹೇಳಿ NH4 ಒಳಗೆ ಬಂದ್ವಿ. ಸೊ ಹೊಂಟೇವಿ. ಆಗ್ಬೋದು ಒಂದು ಎಷ್ಟಾಗತ್ತೆ ಟೈಮ್? 11:30 12. ಸ್ವಲ್ಪ ನಿಲ್ಲಿಸ್ಕೊಂಡು ಆರಾಮ್ಸೆ ಹೋದ್ರೆ 11-12 ಹೋಗ್ತೀವಿ. ಸೊ ಅಲ್ಲಿ ಗೊತ್ತಿಲ್ಲ ನಮ್ಮ ಅಲ್ಲಿ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಏನಿರ್ತೈತಿ. ಸೊ ನಾಳೆ ಕಾರ್ ಅವ್ರ ಮನೆಗೆ ಮುಟ್ಟಿಸಿ ವಾಪಸ್ ಬರೋದು. ಸೊ ಹೋಗೋಣ, ಸಿಗ್ತೇನೆ ಮತ್ತೆ ವಿಡಿಯೋದಾಗ. ದೂರ ಬಂದ್ವಿ. ಹಾವೇರಿ ದಾಟಿ 9 ಆತು, ಭಾಳ ಲೇಟ್ ಆತು. ಸೊ ಊಟ ಮಾಡ್ಕೊಂಡು ಹೋಟೆಲ್ NH4 ಗ್ರ್ಯಾಂಡ್ ಊಟ ಮಾಡ್ಕೊಂಡು ಹೋಗೋದು. ಸೀದಾ ಊರು. ಏನು ನೋಡತ್ತಿ? ಪನ್ನೀರ್ 65
ಲೈಟಾಗಿ ಜರ್ನಿ ಮಾಡಬೇಕಲ್ಲ. ಹ್ಞೂ ರೋಟಿ ತಿಂತೀವಿ. ಏನು ತಿಂತಿದ್ದೀನಿ ತಗೋ, ನಿನಗೆ ಬಿಟ್ಟೆ ನೀವತ್ತೆಲ್ಲ. ಎವ್ರಿ ಟೈಮ್ ಹಂಗೆ ಬಿಡ್ತೀವಿ. ಪನ್ನೀರ್ 65 ಪನ್ನೀರ್ ಪರಾಟ. ಸೊ ಆಫ್ಟರ್ ಲಾಂಗ್ ಬ್ಯಾಕ್ ಅಲ್ಲ ನೈಟ್ ಇಷ್ಟು ದೂರ ಬಂದು ಹೋಗಿದ್ದು. ಸೊ ಡೈರೆಕ್ಟ್ ಈಗ ದಾವಣಗೆರೆಯಿಂದ ಏನದು ಚನ್ನಗಿರಿ. ಸೊ ಹೋಗುಂಬರಿ NH4ಗೆ ಹತ್ತಿದ್ರೆ ಈಗ ಸೀದಾ ಊರ. ಸೊ ಮನೆಗೆ ಹೋಗಿ ಸಿಗ್ತೇನೆ. ಎಲ್ಲರೂ ಬರ್ರಿ ಮನೆಗೆ ಹೋಗೋಣ. ಟೈಮ್ 12 ಆಗೈತಿ. ಇದು ಜಂಗಲ್ ರೂಟ್. ಇವ್ರು ಚನ್ನಗಿರಿಗೆ ಹೋಗೋದು, ಚನ್ನಗಿರಿಗೆ ಹೋಗೋದಲ್ಲೇ ನಮ್ಮೂರಿಗೆ ಹೋಗೋದು, ನಿಮ್ಮೂರಿಗೆ ಹೋಗೋದು. ಸೊ ಯಾವುದೋ ಒಂದು ವೆಹಿಕಲ್ ಇಲ್ಲ, ನಾವು ಡೇರಿಂಗ್ ಮಾಡಿ ಹೊಂಟೇವಿ. ಡೇರಿಂಗ್ ಮಾಡೋಕೆ ಏನೈತಿ, ನಾರ್ಮಲ್ ರೂಟ್ ನಮ್ಮದು. ನಾರ್ಮಲ್ ರೂಟ, ಬಟ್ ಟೈಮ್ ಆಗೈತಿ ಅಂತ. ಸೊ ನೋಡ್ರಿ ಹಿಂಗೆಲ್ಲ ಐತಿ. ಮಾಡ್ಕೊಳೋಣ. ಯಾರಾದರೂ ಇದ್ರೆ ಏನಾದರೂ ಲೈಕ್ ಹೋಗ್ಬೋದು, ಬಟ್ ಹಿಂಗೆ ರೂಟ್ ಒಳಗಿದ್ರೆ ಸ್ವಲ್ಪ ಭಯ. ಸೊ ಆತ ಇನ್ನೊಂದು ಬಂದ್ವಿ ನಮ್ಮ ಊರಿಗೆ. ಸೊ ಗೊತ್ತಿಲ್ಲ ಮನ್ಯಾಗ ಮಕ್ಕೊಂಡಿರ್ತಾರೋ ಏನು ಎದ್ದಿರ್ತಾರೋ. ಇದು ನಮ್ಮೂರ ಎಂಟ್ರೆನ್ಸ್. ಆದರೂ ಪಿಕಪ್ ಮಾಡಿದ್ವಲ್ಲ ಟೈಮ್ ಅದು ನಾವು 1 ಗಂಟೆ ಅಂದ್ಕೊಂಡಿದ್ದೆ. 12:30. ಸೊ ಎಲ್ಲರೂ ಜೋಜೋ. ಸೊ ಇದೆ ನೋಡ್ರಿ ನಮ್ಮ ಮನೆ, ನನ್ನ ಗಂಡನ ಮನೆ. ಅಮ್ಮ ಅದಾರ ಹೆಸರು. ಸೊ ಹಲೋ, ಗುಡ್ ಮಾರ್ನಿಂಗ್. ಸೊ ನೈಟ್ ಬರೋದು ಲೇಟ್ ಆಯ್ತು. 12:30 1 o'clock ಆಗಿತ್ತು. ಬಂದು ಸೊ ಫ್ಯಾಮಿಲಿ ಜೊತೆ ಮಾತಾಡಿ ಮಲಗಿಬಿಟ್ವಿ. ಸೊ ಮಾರ್ನಿಂಗ್ ಅಲ್ಲೇ ನಮ್ಮ ಅವಿನಾಶ್ವರ ಕಾರ್ ತೊಗೊಂಡಿದ್ವಲ್ಲ, ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಈಗ ಹೊರಟೀವಿ ಟಿಫನ್ ಮಾಡಿಕೊಂಡು. ನಾನು ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಎಲ್ಲ ಹೋಗಿ ಅವರಿಗೆ ಕಾರ್ ಹ್ಯಾಂಡ್ ಓವರ್ ಮಾಡಿ, ಸೊ ಅಲ್ಲೇ 1-2-3 ದೇವಸ್ಥಾನಕ್ಕೆ ಹೊಂಟೇವಿ. ಸ್ಪೆಸಿಫಿಕ್ಕಾಗಿ ಒಂದು ಫೇಮಸ್ ದೇವಸ್ಥಾನ ಐತಂತ, ನಾನು ಯಾವಾಗ ಹೋಗಿಲ್ಲ. ಸೊ ಹೋಗೋಣ ಅಂತ ಹೇಳಕತ್ತಾರ. ಸೊ ಹೋಗೋಣ, ಅವ್ರಿಗೆ ಕಾರ್ ಹ್ಯಾಂಡ್ ಓವರ್ ಮಾಡೋಣ. ಕಾರ್ ಹ್ಯಾಂಡ್ ಓವರ್ ಮಾಡಿ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಕಾರ್ ಹ್ಯಾಂಡ್ ಓವರ್ ಮಾಡಿ ಬರೋಣ ಅಂತ. ಸೊ ಚಲೋ ಹೋಗೋಣ ಅಂತ. ಜೋರಾಗಿ ಹೇಳ. ಇಲ್ಲಿ ಜೋರಾಗಿ ಹೇಳ. ವೆಲ್ಕಮ್ ಬ್ಯಾಕ್ ಅನ್ಲಿ ಅಣ್ಣ. ಅವು ಮಾತಾಡಿ ಕೇಳಿಸ್ತದ. ನಿಂಗೆ ಚಾಕಿ ಬೇಕು ಬೇಡ? ವೆಲ್ಕಮ್ ಬ್ಯಾಕ್. ನಮ್ಮ ಚಿಕ್ಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನ. ಬಾಯ್ ಇಟ್ಕೋತಂಡ ನಮ್ಮ ಚಿಕ್ಕಿ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಹೋಗತ್ತೀವಿ. ಹಾಕು ಅವ್ನ್ ಬಿಟ್ಟು ಕರಂಟ್ ಟೆನ್ಷನ್ ಹತ್ರಿ. ಹತ್ತು ಅಲ್ಲಿ ಬಾಯ್ ಹೇಳಿ ಫಸ್ಟ್. ಅಲ್ಲ ಅಜ್ಜಿಗೆ ಬಾಯ್ ಹೇಳು. ಸಿ ಯು. ಬರ್ತೀನಿ ಅನ್ನ. ಬರ್ತೀನವ. ಹತ್ತಿಸ್ಲ ಮನೆ ಕಡೆ ಹುಷಾರಂತಮ್ಮ. ಜಿಮ್ಮಿ ಬಂದ್ಗೆ ಬರ್ತೈತಿ ಮನೆ ಕಡೆ ಹುಷಾರ. ಪಂಡಿತ ಹತ್ತ ಈ ಮನೆ ಕಡೆ ಹುಷಾರು. ಚಿಕ್ಕಾಗಿ ಬರ ಚಿಕ್ಕಾಗಿ ಹೇಳ. ಆ ಕಡೆ ಜರಗ ಅಮ್ಮ ಬರ್ತೀವಿ. ಎಲ್ಲಮ್ಮ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಹಾ ಫಸ್ಟ್ ರಂಗನಾಥ ಸ್ವಾಮಿ ಟೆಂಪಲ್, ಅದಾದ್ಮೇಲೆ ಅಲ್ಲಿ ಹೋಗಿ ಯಾವ ಟೆಂಪಲ್ ಡಿಸೈಡ್ ಮಾಡ್ಬೇಕು. ನಮ್ಮ ಚೋಟು ನಮ್ಮ ಪಕ್ಕಕ್ಕೆ ಕುಂತೈತಿ.
ಬಾ ಇಳಿ ಬಾ ರಂಗನಾಥ ಸ್ವಾಮಿ ಟೆಂಪಲಿಗೆ ಪೂಜೆ ಮಾಡ್ಸೋನ್ ಬಾ ಗಾಡಿ ಪಟ್ಟಣ ಬಾ ಕರ್ಕೋರಿ ಅಮ್ಮ. ಚಪ್ಪಲ್ ಗಾಡಿಗೆ ಬಿಡು ಬಿಡಿ ಚಪ್ಪಲ್ ಇರ್ಲಿ ಬಿಡ್ರಿ ಅಮ್ಮ ಇಳ್ದಾನ. ಇಲ್ಲೇ ಹೊರಗೆ ಬಿಡು. ಸೊ ಇದು ನಮ್ಮೂರ ದೇವಸ್ಥಾನದ ರಂಗನಾಥ ಸ್ವಾಮಿ ಟೆಂಪಲ್. ಒಳಗೆ ಇಲ್ಲೇ ಬಿಡು. ರಂಗನಾಥ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಬರೋ ಒಳಗ ಕದ ಹಾಕಿತ್ತು, ಸ್ವಲ್ಪ ಲೇಟ್ ಆಗಿತ್ತಂತ. ಸೊ ಹೊರಗ ಕಾಯಿ ಕರ್ಪೂರ ಎಲ್ಲ ಹಚ್ಕೊಂಡು ಪೂಜೆ ಮಾಡಕತ್ನಾವಿ. ಸೊ ಇಲ್ಲೆಲ್ಲ ದೇವರಿಗೆಲ್ಲ ಬೆಳಗಿ ಕಾರ್ ಕಡೆನು ಹೋಗಿ ಅಲ್ಲಿ ಮಂಗಳಾರತಿ ಮಾಡಿ ಪೂಜೆ ಮಾಡಿ ಬೇಕಂತಂದ್ ಕಾರ್ ಕಡೆ ಹೋದ. ಕಾರ್ ಕಡೆನು ಪೂಜೆ ಮಾಡಾಕತ್ತಾನ. ಸೊ ದೇವ್ರದ ಫಸ್ಟ್ ಆಶೀರ್ವಾದ ಇರ್ಬೇಕು, ದೇವ್ರದ್ದು ಇಲ್ಲಂದ್ರೆ ಏನಿಲ್ಲ, ಅದು ನಮ್ ಬಾಳ್ ನಂಬಿಕೆ. ಸೊ ಬಂದು ನಂಗೂ ಒಂಚೂರು ಕುಂಕುಮ ಇಟ್ಟ. ಸೊ ಇಲ್ಲಿದ್ ಮುಗೀತು. ಸೊ ನೆಕ್ಸ್ಟ್ ಚನ್ನಗೇರಿ, ಅಲ್ಲಿ ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನೆಲ್ಲ ನೋಡೋಣ. ಏನೆಲ್ಲ ಆಗತ್ತೆ ಇಷ್ಟ್ರಿ ಒಂದ್ ಕಡೆ ಸುಮ್ಮನೆ ಕೊಡಲ್ಲ. ಇಷ್ಟು ಕಿತ್ತಿಬಿ ಮಾಡತ್ತಿ ನೀನು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಹಳ್ಳಿಲಿಂದ ಚನ್ನಗೇರಿಗೆ ಹೊಂಟ್ವಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಪ್ಲೇಸ್ ಅನ್ನೋಕ್ಕಿಂತ ನಮ್ಮ ಹಳ್ಳಿಯಿಂದ ಯಾವತ್ತೂ ನಾನು ಚನ್ನಗೇರಿಗೆ ಹೋಗ್ಬೇಕಾದ್ರ ಈ ಪಾರ್ಟ್ ಆಫ್ ಅಂದ್ರ ಆ ಹಳ್ಳಿ ರೋಡ್ ಆ ಕಡೆ ಈ ಕಡೆ ಗಿಡ ಮರ ಇಲ್ಲಂಗೆಲ್ಲ ಬಾಳ ಪೀಸ್ಫುಲ್ ಅನಿಸ್ತತಿ. ಎವ್ರಿ ಟೈಮ್ ನಾನು ಅವಿ ಜೊತೆ ಹೋಗ್ಬೇಕಾದ್ರ ನಂಗಿದು ರೋಡ್ ಬಾಳ ಇಷ್ಟ ಅನಿಸ್ತತಿ. ಬಟ್ ಬಾಳ ಇದು ಇರೋದ್ರಿಂದ ಸ್ವಲ್ಪ ಭಯಾನು ಇರ್ತೈತಿ ಅಪೋಸಿಟ್ ಬರೋ ರೋಡ್ಗಳು. ಬಟ್ ಎಲ್ಲದಕ್ಕಿಂತ ನೋಡಿದ್ರ ಆ ಗ್ರೀನರಿ ಮಳಿ ಬಂದಾಗಂತೂ ಇನ್ನ ಚಂದ ಕಾಣಿಸ್ತೈತಿ. ಫುಲ್ ಗ್ರೀನರಿ ಇರ್ತೈತಿ. ಆಮೇಲೆ ನೈಟ್ ಒಳಗ ಸ್ವಲ್ಪ ಹುಷಾರ್ಲಿನ ಹೋಗ್ಬೇಕು. ಬಟ್ ಇದು ನನ್ ಮೋಸ್ಟ್ ಫೇವ್ರೆಟ್ ರೋಡ್ ಅಂತ ಹೇಳ್ಬೋದು. ಆ ಒಂದ್ ವ್ಯೂ ಎಂಜಾಯ್ ಮಾಡಕನ ಬಹಳ. ಸೊ ನಮ್ಮ ಅಜ್ಜಿ ಮನೆಗೆ ಬಂತ, ರೆಡಿ ಆಗಿರ್ಬೋದು ಅವ್ರ. ಸೊ ಇದು ಅಜ್ಜಿ ಮನಿ. ಗ್ಲಾಸ್ ತಕ್ಕ ಹಂಗಾದ್ರೆ ಕ್ಲಿಯರ್ ಆಗಬೇಕು. ಇದ ಮನಿ ಅಜ್ಜಿ ಮನಿ. ಇವ್ರದ ಕಾರಿಗೆ ನಾವು ತಂದಿರೋದು ಹುಬ್ಳಿಯಿಂದ. ಎಲ್ಲ ಅಡಿಕೆ ತೋಟ ಐತಿ. ಸೊ ಇದು ಒಂದು ವೈಭ ಬೇರೆ. ಮನಿ ಮುಂದನ ಅಡಿಕೆ ತೋಟ. ಸೊ ಮನಿ ಮುಂದನ ಎಲ್ಲ. ಸೊ ಇಲ್ಲೇ ಮನಿ, ಗಾಳಿ ಗೀಳಿ ಮಸ್ತ್ ಬರ್ತಿರ್ತೈತಿ. ನಮ್ಮ ಅಜ್ಜಿ ಹೊರಗೆ ಬಂದ್ರು. ಎಲ್ಲ ಗುಡ್ಡ ಕಾಣಿಸುತ್ತೆ. ಮಾಮೂಲಿ ಇರ್ಬೇಕು. ಅಲ್ಲಿಂದನೇ ಮಾಡಿದೇನಲ್ಲ, ಇಲ್ಲಿ ಮಾಡಿದೆ. ಪಾತ್ರೆ ತೊಳಿತಿದ್ದೆ ಕುಕ್ಕರ್ ಇಟ್ಕಂತ. ಮಾಡ್ಬಿಡು ಮಾಡಿದಾಳೆ ಅಮ್ಮ. ನಿಮ್ ಫೇವ್ರೇಟ್ ಮೊಮ್ಮಗ ಅನ್ಮ ಎಲ್ಲರಿಗಿಂತ ಫೇವ್ರೇಟ್ ಇದೆ. ಮನ್ಯಾಗ ಒಬ್ನಲ್ಲ, ಒಬ್ಬ ಪ್ರಶ್ನೆಲ್ಲ ಭಾರಿ ಬುದ್ಧಿ ಅದಕ್ಕೆ. ಎತ್ತನಕ್ಕಾಗಲ್ಲ ಇವಾಗಲೇ ಇವನ್ನ ಭಾರಿ ದೊಡ್ಡವ ಅಂದ ಮೊಮ್ಮಗ. ಎಕ್ಸ್ಟ್ರಾ ಆರ್ಡಿನರಿ ನನಗೆ. ಸೊ ಇವ್ರ ತಾತ ಅಜ್ಜಿ ನಮ್ದು. ಇವ್ರದ ಕಾರ ನಾವ್ ಅಲ್ಲಿಂದ ತಂದೇವಿ ನಿಮ್ದು. ಬರ್ರಿಮ್ಮ. ಸೊ ಅವೀಗ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡ್ತಾರ. ಕೀ ಹ್ಯಾಂಡ್ ಓವರ್ ನಿಮ್ದು ಕೊಡ್ರಿ ಫಸ್ಟ್. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಪಾಜಿ ಫೈನಲಿ ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಅಪ್ಪಾಜಿ ಇಬ್ರು. ಹಾ ನಾನು ಅದಕ್ಕೆ ನೀನು ರಾತ್ರಿ ಕರ್ಕೊಂಡು ಹೋಗು, ನಾನೇ ಮನೆಯಾಗ ಅಡಿಗೆ ಮಾಡಿಲ್ಲ ಅಂದ್ರೆ ಸೊ ಇದು ಮೋಟಾರ್ಸ್ನವರು ತಮ್ಮ ನೆನಪಿಗೋಸ್ಕರ ಅವ್ರದ್ದೊಂದು ಬುಕ್ ಪ್ರೆಸೆಂಟ್ ಮಾಡ್ಯಾರ. ಅವ್ರ ಸರ್ ನಾವೆಲ್ ಬರ್ದಿದ್ದಂತ. ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತೀಯಾ? ಸೊ ಅಜ್ಜಿ ಮನಿಗ್ ಬಂದ್ವಿ. ಎಲ್ಲಾರು ಗೆಸ್ಟ್ ಬಂದಿದ್ರ, ಅವ್ರು ಊಟ ಮಾಡಾಕತ್ತಿದ್ರ. ಮೆನ್ಯೂ ನೋಡಿದ್ರನ ಮಸ್ತ್ ಅನ್ಸಾಕತ್ತಿತ್ತು. ಗೋಧಿ ಹುಗ್ಗಿ, ಪಲಾವು, ರೊಟ್ಟಿ, ಕೈಪಲ್ಲೆ, ಮೊಸರು, ಅದ್ರಾಗಂತೂ ಮಜ್ಜಿಗೆ ಸ್ಪೆಷಲ್ ಇವ್ರ ಕಡೆ ಎಲ್ಲಾ. ಸೊ ಎಲ್ಲಾನು ನೋಡಿ ಆವಾಗ್ಲೇನ ಬಾಯಿ ನೀರು ಬರತ್ತಿತ್ತು. ಬಟ್ ಅವ್ರು ಹೋದ್ಮೇಲೆ ಊಟ ಮಾಡ್ಬೇಕಂತ ವೇಟ್ ಮಾಡಾಕತ್ತಿತ್ತು. ಓಕೆ ಸೊ ಹಾಯ್
ಸೊ ನಿನ್ನೆ ಗಾಡಿ ಎಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅವರು ಬಹಳ ಖುಷಿ ಪಟ್ರ, ಬಹಳ ಥ್ಯಾಂಕ್ಸ್ ಹೇಳಿದ್ರ. ಇರ್ಲಿ ಅಂತ ನಾವೆಲ್ಲ ಹೇಳಿ ಬಂದ್ವಿ. ಸೊ ಆಕ್ಚುಲಿ ಪ್ಲಾನ್ ಎಲ್ಲ ಏನಾಗಿತ್ತು ಅಂತಂದ್ರ ಅಲ್ಲಿ ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿ ಹೋಗಿ ಅವ್ನ್ ಕರ್ಕೊಂಡು ದೇವಸ್ಥಾನಕ್ಕೆಲ್ಲ ಅಡ್ಡಾಡಿ ಅಂತೆಲ್ಲ ನಾವ್ ಆಕ್ಚುಲಿ ಪ್ಲಾನ್ ಮಾಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಪಾಪ ಸೊ ಅವರೆಲ್ಲ ಅಡ್ಗಿ ಮಾಡಿ ನಮಗೋಸ್ಕರ ವೇಟ್ ಮಾಡಾತಿದ್ರು. ಬಹಳ ಬಿಸಿಲಾಗತೈತಿ, ಊಟ ಮಾಡಿ ರೆಸ್ಟ್ ಮಾಡಿ ಸಾಯಂಕಾಲ ಟೆಂಪಲ್ ಎಲ್ಲ ಹೋದ್ರಾತ ಅಂತ ವಿಚಾರ ಮಾಡಿದ್ವಿ. ಸೊ ಮತ್ತೆ ಗೆಸ್ಟ್ ಬಂದ್ರ, ಅವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನ್ ಸ್ವಲ್ಪ ಊಟಕ್ಕೆ ಹೋಗ್ಬೇಕು ಅನ್ನೋಳಗ ಅಂತಂದ್ರೆ ನನಗೊಂದ್ ಸ್ವಲ್ಪ ಎಮರ್ಜೆನ್ಸಿ ಕಾಲ್ ಬಂತು ಇಲ್ಲಿ ಹುಬ್ಳಿಲಿಂದ. ಅಮ್ಮಗ್ ಸ್ವಲ್ಪ ಹೆಲ್ತ್ ಅಪ್ ಅಂಡ್ ಡೌನ್ಸ್ ಆಗೈತಿ ಬರ್ರಿ ಅಂತ. ಸೊ ನಾವೆಲ್ಲ ಸ್ವಲ್ಪ ಪ್ಯಾನಿಕ್ ಆದ್ವಿ. ಸೊ ಪಾಪ ಅವರು ಬಹಳ ಖುಷಿಯಿಂದ ಎಲ್ಲ ಟೆಂಪಲ್ ಅಡ್ಡಾಡ್ಬೇಕು, ಊಟ ಮಾಡ್ಬೇಕಂತ ಬಹಳ ಇಟ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹಿಂಗ ಆದ ತಕ್ಷಣ ಇಲ್ಲ ನೀವ್ ಹೋಗ್ರಿ, ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್, ಮತ್ ಬರೋಂತ್ರಿ ಅಂತೆಲ್ಲ ಹೇಳಿದ್ರ. ಸೊ ಅಲ್ಲಿಂದ ಇಮಿಡಿಯೇಟ್ ಆಗಿ ಹೊರಟ್ ಬಂದ್ವಿ. ಸೊ ಸ್ವಲ್ಪ ಎಲ್ಲ ಹಾಸ್ಪಿಟಲೈಸ್ಡ್ ಎಲ್ಲ ಆಗಿದ್ದಕ್ಕೆ ಸ್ವಲ್ಪ ನಾವು ಎಲ್ಲ ಪ್ಯಾನಿಕ್ ಆದ್ವಿ. ಸೊ ನೋ ಇಶ್ಯೂ, ನೋ ಪ್ರಾಬ್ಲಮ್, ಇವಾಗೆಲ್ಲ ಆರಾಮದಾರ. ಮತ್ ಇನ್ನೊಂದ್ ನಾ ಹೇಳ್ಬೇಕು, ಎಲ್ಲಾರು ನೀವ್ ಅಂತಿರ್ಬೋದು ಅವರೆಲ್ಲ ಗಾಡಿ ತಗೊಂಡಾರ, ಇವ್ರ ಯಾಕೆ ಇಷ್ಟ ಖುಷಿ ಪಡತಾರ, ಇವ್ರ ಯಾಕೆ ಇಷ್ಟ ಇದು ಸೆಲೆಬ್ರೇಟ್ ಮಾಡಾಕತ್ತಾರ ಅಂತಲ್ಲ. ನಂದ್ ಒಂದ್ ಪಾಲಿಸಿ, ಬೇರೆಯವ್ರ ಖುಷಿ ಒಳಗ ನಮ್ ಖುಷಿ ಕಂಡ್ಕೊಂಡ್ರ ಅದ ಇದನ್ನ ಆಗಲ್ಲ. ಬೇರೆದವ್ರ ಖುಷಿ ಒಳಗ್ ನಮ್ ಖುಷಿ ಕಂಡ್ಕೊಂಡ್ರ ಅದು ನಮ್ ಖುಷಿನ ಅಂತ ತಿಳ್ಕೊಂಡ್ರ ದೇವ್ರ ನಮ್ಗ ಆ ಖುಷಿ ನಮ್ ಸ್ವಂತದ್ದಾಗಿ ಕರುಣಿಸ್ತಾನ ಅಂತ ನಾ ನಂಬ್ತೀನಿ. ಸೊ ಅವ್ರೇನ್ ಬೇರೆದವ್ರಲ್ಲ, ನನ್ ಫ್ಯಾಮಿಲಿನ, ನಮ್ ಫ್ಯಾಮಿಲಿ ಕಾರ್ ಅದು, ನನ್ ಫ್ಯಾಮಿಲಿಗ ಅದು ಕಾರ್ ಬಂದೈತಿ. ಸೊ ನಮ್ ಕಡೆ ಇವತ್ ಕಾರ್ ಇಲ್ಲ, ಬಟ್ ನಮ್ಗೂ ಆ ಒಂದ್ ಯೋಗ ಬರ್ಬೋದು ಮುಂದೆ ಕಾರ್ ತಗೊಳುವಂಗ. ಸೊ ನಾನ್ ಅವ್ರಿಗೆಲ್ಲಾರ್ಗು ಪಾಪ ಅವ್ರು ಬಾಳ ಅಂದ್ರ ಬಾಳ ಹ್ಯಾಪಿಯಾಗಿ ಎಲ್ಲ ಅಡ್ಡಾಡ್ಬೇಕಂತ ಇಟ್ಕೊಂಡಿದ್ರು. ಬಟ್ ಸಣ್ಣ ಇಶ್ಯೂ ಇಂದ ನಾ ವಾಪಸ್ ಬರ್ಬೇಕಾಯ್ತ, ಸಾರಿ. ಸೊ ವಾಪಸ್ ಮತ್ ನಾನು ಇಲ್ಲೆಲ್ಲ ಒಂದ್ ಸ್ವಲ್ಪ ಸೆಟಲ್ಡ್ ಆದ್ಮೇಲೆ ವಾಪಸ್ ನಾನ್ ಊರಿಗೆ ಹೋಗ್ತೀನಿ. ಸೊ ಅವಾಗಿಲ್ಲ ಟೆಂಪಲ್ಗೆಲ್ಲ ಹೋಗ್ತೀನಿ, ಅವಾಗ ಮತ್ ಬ್ಲಾಗ್ ಮಾಡ್ತೀನಿ. ಸೊ ಇದೇನ್ ಕಾರ್ ಡೆಲಿವರಿ ನಾವು ತಗೊಂಡು ಅವ್ರಿಗೆ ಮುಟ್ಟಿಸುದು ನಮ್ದು ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ನಾವು ಚಲೋ ನಿಭಾಯಿಸ್ತೀವಿ ಅಂತ ನಾ ಸ್ವತಃ ಅನ್ಕೋತೇನಿ. ಸೊ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೇನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ನಂಗೆ ಬೇಕು, ನಿಮ್ ಸಪೋರ್ಟ್ ಇಂದನೇ ನಿಮ್ ಹುಡುಗಿ ಬೆಳೆಯಕ್ ಸಾಧ್ಯ. ಸೊ ಎಲ್ರಿಗೂ ನಮಸ್ಕಾರ, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ಅಂತ.